ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾಂದಿನಿ ಕನ್ನಡ ವ್ಲಾಗ್ಸ್. ನಾನಿವಾಗ ರೆಡಿ ಆಗ್ತಾ ಇದ್ದೀನಿ ಫ್ರೆಂಡ್ಸ್. ಟೈಮ್ ಬಂದು 7 ಗಂಟೆ. ಫ್ರೆಂಡ್ಸ್, ಟೈಮ್ ಬಂದು 7:10 ಸೊ ಅಪ್ಪಾಜಿನ ಹತ್ರ ನಾನು ಬಿಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೈಕಲ್ಲಿ ಹೋಗ್ತಾ ಇದ್ದೆ. ಹಾಗೆ ನೆನ್ನೆಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ವಾಯ್ಸ್ ಕೇಳಿಸ್ತಿರಲಿಲ್ಲ ಅಂತ ಆ್ಯಕ್ಷನ್ ಮಾಡಿ ನೋಡಿದೆ ನೋಡಿ. ಆ್ಯಂಡ್ ನಮ್ಮ ಅಪ್ಪಾಜಿ ತಂದರೆ ಬಿಟ್ಕೊಡೋಣ ಅಂತ ಅಂದರು. ಬಟ್ ಟೈಮ್ ಆಗಿದ್ದೆ, ಅಪ್ಪಾಜಿ ಸಾಲಿಗ್ರಾಮಕ್ಕೆ ಬಿಟ್ಕೊಡು ಅಂದೆ. ಅಪ್ಪಾಜಿ ಬಿಟ್ಕೊಟ್ರು. ಅಪ್ಪಾಜಿ ಈ ಥರ ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಹೂ ತಗೊಂಡ್ಬಿಟ್ಟು ಎಷ್ಟು ರೂಪಾಯಿ ಕೊಟ್ಟಾಯ್ತು ನೋಡಿ, 30 ರೂಪಾಯಿ ಕೊಟ್ಟಾಯ್ತು. ಇಲ್ಲಿ ಹೂ ಕಾಣಿಸ್ತಾ, ಹೂ ತಗೋ, ನನ್ನ ಹತ್ರ ದುಡ್ಡಿಲ್ಲ ಅಂದ್ಬಿಟ್ಟು ಇಷ್ಟು ರೂಪಾಯಿ ಕೊಟ್ಟಾಯ್ತು. ಇಷ್ಟೇ ಸಾಕಲ್ವ, ಇದೇ ಖುಷಿ ಆಯಿತು, ಸಾಕು ಹೂ ತಗೋ ಅಂತ ಕೊಡ್ತಲ್ಲಂತ. ಸೊ ತಗೊಳ್ಳೋಣ. ವೆಸ್ಟ್ರನ್ ಡ್ರೆಸ್ ಹಾಕಿದ್ದೀನಿ, ಬಟ್ ತಗೊಳ್ತೀನಿ ಕೊಟ್ಟಿರೋದಕ್ಕೆ. ತೊಗೊಂಡೆ ಫ್ರೆಂಡ್ಸ್. ಇದು ಮಲ್ಲಿಗೆ ಹೂವು ಅಲ್ಲ, ಮಳ್ಳೆ ಹೂವು ಅನಿಸುತ್ತೆ. ತೊಗೊಂಡೆ. ಸೊ ನಮ್ಮ ಅಪ್ಪಾಜಿ ಕೊಟ್ಟಿದ್ದಕ್ಕೆ ಅದು ತೊಗೊಂಡ್ರೆ. ನಾನು ವೆಸ್ಟ್ರನ್ ಡ್ರೆಸ್ ಹಾಕಿದ್ದೀನಿ, ಬಟ್ ಇರಲಿ ಫ್ರೆಂಡ್ಸ್, ಅವ್ರ ಖುಷಿಗೆ ಯಾಕೆ. ಆ್ಯಕ್ಚುಲಿ ನಾನು ಅಲ್ಲಿ ಹೋಗಿದ್ರು ಕೂಡ, ನಾನು ಇವಾಗ ಬೆಟ್ಟದಪುರಕ್ಕೆ ಹೋಗಬೇಕು ಬಸ್ಸಲ್ಲಿ, ಅಲ್ಲಿಂದ ಸ್ವಾಗತ ಬರ್ತಾರೆ. ಬಟ್ ಅಲ್ಲಿ ಹೋಗಿದ್ರು ಕೂಡ ಸ್ವಾಗತ ಕೂಡ ಮಲ್ಲಿಗೆ ಹೂವು ಕೊಡ್ಸೋ ತನಕ ಬಿಡ್ತಿರ್ಲಿಲ್ಲ, ಬಿಕಾಸ್ ನನಗೆ ತುಂಬ ಇಷ್ಟ ಅಂತ. ಹೂನ ಸ್ಟ್ಯಾಂಡಲ್ಲಿ ಅಲ್ಲೇ ಮಾಡ್ಕೊಂಡೆ, ಯಾಕೆಂತಂದರೆ ಅಲ್ಲಿ ತನಕ ಕ್ಯಾರಿ ಮಾಡೋಕ್ಕಾಗಲ್ಲ, ಬಿಕಾಸ್ ಎಲ್ಲ ಹಾಳಾಗ್ಬಿಡುತ್ತೆ ಅಂತ. ನಾನೇ ಸ್ಟ್ಯಾಂಡಲ್ಲಿ ಹಾಗೆ ಕ್ಲಿಬ್ಗೆ ಸಿಗಿಸ್ದೆ. ಫ್ರೆಂಡ್ಸ್, ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಾ ಇತ್ತು, ಅದಕ್ಕೋಸ್ಕರ ಅಲ್ಲೇ ಹೋಟ್ಲಲ್ಲಿ ಊಟ ಮಾಡಿದೆ ರಾಮನಾಥ್ಪುರದಲ್ಲಿ. ಇಲ್ಲ, ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಾನು ಟಿಕೆಟ್ ಕಂಟಿನ್ಯೂ ಟಿಕೆಟ್ ತೊಗೋಬೇಕು. ಈಗ ನಾನು ತೊಗೊಂಡಿರೋದೇ ರಾಮನಾಥ್ಪುರಕ್ಕೆ. ಇವಾಗ ಹುಣಸೂರ್ಗೆ ಹೋಗ್ತಾ ಇದ್ದೀವಿ. ಅವರು ಆನ್ ದ ವೇ ಇದ್ದಾರೆ. ಎಲ್ಲಿದ್ದಾರಂತೆ ಫ್ರೆಂಡ್ಸ್? ಆ್ಯಕ್ಚುಲಿ ನಾವು ಒಂದು 12ರಿಂದ 13 ಜನ ಹೋಗ್ತಾ ಇದ್ದೀವಿ. ಸೊ ಕೆಲವೊಂದು ಹೇಳಲ್ಲ, ಯಾಕೆಂದರೆ ಎಲ್ಲ ಬ್ಯಾಚುಲರ್ಸ್ ಕಪಲ್ಸ್ ಇದ್ದಾರೆ, ಬಟ್ ಅವ್ರು ಇನ್ನೂ ಮ್ಯಾರೇಜ್ ಆಗಿಲ್ಲ. ಯಾರ ಜೊತೆ ಹೋಗ್ತಾ ಇದೀವಿ ಅನ್ನೋದು ಬೇಕಲ್ವ. ನಾವು ಅವ್ರದ್ದು ಯಾರ್ದು ತೋರಿಸಲ್ಲ. ತೋರಿಸಿದ್ರೆ ಬ್ಯಾಕ್ ಸೈಡಿಂದ ನಾನು ತೋರಿಸ್ತೀನಿ, ಇವ್ರು ಹೇಳೋರೆ ನಾನು ಕೇಳಲ್ಲ. ಬಟ್ ನಮ್ಮಿಬ್ಬರದ್ದು ಇರುತ್ತೆ. ಅವ್ರು ಬರಲ್ವಂತೆ, ಬಿಕಾಸ್ ಒಂದೇ ಕಂಪ್ನಿ ಕೆಲಸ ಮಾಡೋರು. ಆಯ್ತು ಬಿಡು, ಕಟ್ ಮಾಡ್ಕೊಂಡು. ಫ್ರೆಂಡ್ಸ್, ನಾನು ನಮ್ಮ ಅಕ್ಕ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ ಅನ್ಕೋಬೇಡಿ. ಅನ್ಕೋಬೇಡಿ, ನಾನು ಗೊತ್ತಾಯಿಲ್ಲ ಅಂದರೆ ನಾನು ಬೇಗ ಬಂದೆ. 7 ಗಂಟೆಗೆ ಬಿಟ್ಟೆ. 7 ಗಂಟೆಗೆ ಆ್ಯಂಡ್ ನಾನು 7 ಗಂಟೆಗೆ ಮನೆ ಬಿಟ್ಟು ಇದೇ ಬಸ್ಸು ಬರ್ತಿದ್ದೀನಿ. ಇವ್ರು 8 ಗಂಟೆಗೆ ಮನೆ ಬಿಟ್ಟು ಇದೇ ಬಸ್ಸು ಬರ್ತಾವಳೆ. ಇಬ್ಬರು ಒಟ್ಟಿಗೆ ಬಂದಿದ್ರಂತೂ. ನಮ್ಮ ಕೂತು ನಮ್ಮಿಬ್ರು ಮುಗಿಸ್ತಿದ್ರು. ನಮ್ಮ ಅಮ್ಮನಂತೂ ಮೊದಲೇ ಮುಗಿಸ್ಬಿಡ್ತಿತ್ತು. ಅದಕ್ಕೆ ನಾನು ನಮ್ಮ ಅಪ್ಪಾಜಿ ಡ್ರಾಪ್ ಮಾಡಿಸ್ಕೊಂಡೆ, ಇವ್ರು ಬಸ್ಸಲ್ಲಿ ಬಂದು. ಸೊ ಇವಾಗ ಸ್ವಾಗತ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ. ಬೆಟ್ಟದಪುರದಲ್ಲಿ ಹೋಗೋಣ ಬನ್ನಿ ಫ್ರೆಂಡ್ಸ್. ಬೆಟ್ಟದಪುರಕ್ಕೆ ಬಂದು, ಬಟ್ ಎಲ್ಲೋ ವೆಯ್ಟ್ ಮಾಡ್ತಿದ್ದಾರೆ. ನಮ್ಮ ಮನೆಯವರು ಅಲ್ಲೇ ಇದ್ದಾರೆ ನೋಡಿ, ಕಾಣಿಸ್ತಿದ್ದಾರೆ. ಬ್ಲೂ ಕಲರು ನನ್ನ ಥರನೇ ಡ್ರೆಸ್ ಹಾಕ್ಕೊಂಡು ಬರ್ತಾರೆ ನೋಡಿ. ಇವಾಗ ಎಂಟ್ರಿ ಕೊಡ್ತಾರೆ ನೋಡಿ, ನಗಾಡ್ತಿದ್ದಾರೆ ನಾನು ನೋಡಿ. ನಮ್ಮ ಅಪ್ಪನೂ ಬರ್ತೈತೆ ನೋಡಿ. ಫ್ರೆಂಡ್ಸ್ ಬೈತವ್ರೆ ಅಷ್ಟೇ ಹೇಳಿದ್ದಕ್ಕೆ. ಇವ್ರ ಕ್ಯಾಮ್ರಾ ಚೆನ್ನಾಗಿಲ್ಲ ಆ್ಯಕ್ಚುಲಿ ನೋಡಿ. ನಾನು ಕಪ್ ಕಾಣ್ತಿದ್ದೀನಿ, ಅವ್ರು ವೈಟ್ ಕಾಣ್ತಿದ್ದಾರೆ. ಅದು ನೀನು ವೈಟ್ ಅಲ್ಲ, ನ್ಯಾಚುರಲ್ ಏನು ಕಾಣುತ್ತೆ ಅದನ್ನು ತೋರಿಸುತ್ತೆ ನನ್ನ ಕ್ಯಾಮ್ರಾ. ನಿಮ್ಮಂಗೆ ಫಿಲ್ಟ್ರ್ ಬಿಡಲ್ಲ. ನಮ್ಮದು ಫಿಲ್ಟ್ರ್ ಇಲ್ಲ, ವಿತೌಟ್ ಫಿಲ್ಟ್ರ್ ನಮ್ಮದು ನ್ಯಾಚುರಲ್ ಏನಿದೆ ಹಂಗೆ ಬರುತ್ತೆ ನೋಡಿ. ನನಗೆ ನ್ಯಾಚುರಲ್ ಬ್ಯೂಟಿ ಬರುತ್ತೆ, ಅದನ್ನು ಬರುತ್ತೆ. ಫಸ್ಟ್ ಟಿಕೆಟ್ ತೊಗೊಳ್ಳಿ, ನಾನು ಕಂಟಿನ್ಯೂ ತೊಗೊಳ್ಳಿ. ಈಗ ಹೂ ತೊಗೊಂಡು ಏನು ಮಾಡೋದು? ಮುಡ್ಕೊಡಿ ಬಿಡು. ಆಮೇಲೆ ಫ್ರೆಂಡ್ಸ್, ನಾನು ಹೇಳಿದ್ದೀನಿ ಎಲ್ಲೋ ವ್ಲಾಗಲ್ಲಿ, ಸ್ವಾಗತ ನೋಡಿದ್ರು ಕೂಡ ಹೂ ತಗೊಡ್ತಾರೆ, ಅದಕ್ಕೆ ನಾನು ಇಲ್ಲೇ ತಗೊಳ್ತಾ ಇದ್ದೀನಿ ಅಂತ. ಸೊ ನೋಡಿ, ಅವರು ಬಸ್ ಹತ್ತಕ್ಕಿಂತ ಮುಂಚೆ ನಾನು ಬಸ್ ಇಳಿಯಲ್ಲ ಅಂತ ಅಂದ್ಬಿಟ್ಟು ಅವರೇ ಹೂ ತಂದಿದ್ದಾರೆ. ಇವಾಗ ಆಲ್ರೆಡಿ ಹೂ ಮಾಡಿದ್ದೀನಿ. ಇದೆಲ್ಲ ತೊಗೊಂಡು ಏನು ಮಾಡಬೇಕು ನಾನು? ವೆಸ್ಟ್ರನ್ ಡ್ರೆಸ್ಗೆ ನಮ್ಮ ಅಪ್ಪಾಜಿ ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ತೊಗೊಂಡೆ. ಇಲ್ಲಿ ನೋಡಿದ್ರೆ ಇವರು ತಂದವ್ರೆ. 2 ಮಳ ಮುಡ್ಕೊತೀನಿ ಇವಾಗ. ಮುಡ್ಕೊಬೇಕಾ? ಅಲ್ಲೇ ಯಾರಾದರೂ ಮುಟ್ಕೊಳ್ಳೋರ್ಗಂತ ಟ್ರಿಪ್ಗೆ ಹೋಗೋರು ಯಾರು ಮಾಡ್ಕೊತಾರೆ ಅಂದರೆ ನಮ್ಮ ಅಪ್ಪಾಜಿಗೆ ಬೇಜಾರು ಮಾಡಬಾರ್ದು ಅಂತ. ಬಟ್ ಇವ್ರಿಗೆ ಗೊತ್ತು ನಾನು ವೆಸ್ಟರ್ನ್ ಡ್ರೆಸ್ ಹಾಕೊಂಡ್ಬರ್ತೀನಿ ಅಂತ, ಅಂದರೂ ತಗೊಂಡವ್ರೆ. ಹುಣಸೂರು ಬಸ್ ಸ್ಟ್ಯಾಂಡಲ್ಲಿದ್ದೀವಿ ಈಗ. ಬಸ್ ಸ್ಟ್ಯಾಂಡಿಂದ ಫ್ರೆಶ್ ಅಪ್ ಆಗಿ ಫೇಸ್ ವಾಶ್ ಎಲ್ಲ ತೊಗೊಂಡು ನೋಡಿ, ಈಗ ಹುಣಸೂರಲ್ಲಿದ್ದೀವಿ. ಹುಣಸೂರಲ್ಲೆಲ್ಲ ಇಳಿದು ಈಗ ಹುಣಸೂರಿಂದ ಈಗ ಹೊರಡಬೇಕು. ವೇಟಿಂಗ್ ಫಾರ್ ಅವರ್ ಫ್ರೆಂಡ್ಸ್ ಕಾಯ್ತಾ ಇದ್ದೀವಿ. ಹೋಗ್ಬೇಕೀಗ. ಆಯ್ತಲ್ಲ ಫ್ರೆಂಡ್ಸ್, ಲಗೇಜ್ ಎಲ್ಲ ಪಾಪ ಅವ್ರಿಗೆ ಕೊಟ್ಟಿದ್ದೀನಿ. ಇಲ್ಲಿ ಮಲ್ಲಿಗೆ ಹೂವು ನಲ್ಲೂ ಸಿಕ್ಕಿದ್ದೀನಿ. ಹುಡ್ಕೋಬೇಕು ಫ್ರೆಂಡ್, ರೆಸಾರ್ಟಲ್ಲಿ ಮಲ್ಲಿಗೆ ಹೂವು ಮಾಡ್ಕೊತೀನಿ. ಫ್ರೆಂಡ್ಸ್, ಈ ಚಪ್ಪಲಿ ತೊಗೊಳ್ಳೋಣ ಅಂತ ನೋಡಿದೆ, ಬಟ್ ಅದು ಅದೇ ಕಲರ್ದು ಈ ಥರ ಚಪ್ಪಲಿ ಕೊಟ್ಟರು. ಚೆನ್ನಾಗಿದೆ ಫ್ರೆಂಡ್ಸ್, ಸಖತ್ತಾಗಿದೆ. ನನಗೆ ತುಂಬಾ ಇಷ್ಟ ಆಯಿತು. ಆನ್ಲೈನಲ್ಲಿ ನೋಡಿದ್ದೆ ಆ್ಯಂಡ್ ಈ ಚಪ್ಪಲಿ ತೊಗೊಂಡೆ. ವಾಕ್ಮೆಟ್ ಚಪ್ಪಲ್ ತೊಗೊಂಡ್ವಿ. ಆ್ಯಕ್ಚುಲಿ ಇದನ್ನು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು
ಫ್ರೆಂಡ್ಸ್ ಇಲ್ಲಿ ಕಾಣ್ತಿದೆಯಲ್ಲ ವ್ಯೂ ಬೆಟ್ಟ ಎಲ್ಲ, ಇದು ನಾಗರಹೊಳೆದು ಫಾರೆಸ್ಟು, ನಾಗರಹೊಳೆ ಫಾರೆಸ್ಟು. ನಾವಲ್ಲಿ ನೋಡ್ತಾನೆ ಇದ್ವಿ ಎಲ್ಲಾದರೂ ಆನೆ ಕಾಣಿಸುತ್ತಾ ಏನು ಕಾಣಿಸುತ್ತೆ ಅಂತ. ಆ್ಯಂಡ್ ಅಣ್ಣನೂ ಕೂಡ ಅಲ್ಲಿ ಕಾಣಿಸುತ್ತೆ ನೋಡ್ತಾ ಇರಿ ಅಂತ ಅಂದಿದ್ರು. ಹಾಗಾಗಿ ಸೊ ಇಲ್ಲೊಂದು ಹೋಟ್ಲಿಗೆ ಬಂದ್ವಿ. ಯಾರ್ದು ಅಂತ ಅಂದರೆ ನಮ್ಮ ಅಣ್ಣ ಇದ್ದಾರಲ್ಲ ಅವ್ರ ಫ್ರೆಂಡ್ದು, ವಾಶ್ರೂಮ್ಗೆ ಅಂತ. ಫ್ರೆಂಡ್ಸ್ ನೋಡಿ ವಿರಾಜಪೇಟೆ ಬಂದ್ವಿ. ಯಾವ ಥರ ಇದೆ ಫಾಗ್ ಅಂತ, ಸಿಕ್ಕಾಬಟ್ಟೆ ಸಕ್ಕತ್ತಾಗಿದೆ ಫ್ರೆಂಡ್ಸ್. ನಾವು ಸುತ್ತಿ 3ರಿಂದ 4 ಲೊಕೇಶನ್ನು. ಸಕ್ಕತ್ತಾಗಿದೆ ವೆದರು. ಸೊ ಟೈಮ್ ಬಂದು 2 ಗಂಟೆ. ಸೊ ಇವಾಗ ನಾವು ಊಟ ಮಾಡಿಕೊಂಡು ನೆಕ್ಸ್ಟ್ ಪ್ಲ್ಯಾನ್ ಏನಿದೆ ಅಂತ ನೋಡಬೇಕು. ಬಟ್ ಅವ್ರು ಯಾರನ್ನೂ ಕವರ್ ಮಾಡಲ್ಲ ಫ್ರೆಂಡ್ಸ್, ಸ್ವಲ್ಪ ಸೀಕ್ರೆಟ್ ಇದೆ. ನಂದು ಸ್ವಾಗತದ್ದು ಅಷ್ಟೇ ಕವರ್ ಮಾಡ್ತೀನಿ. ನೋಡ್ತಾ ಇದ್ದೀರಲ್ವ ಫಾಗು ಯಾವ ಥರ ಇದೆ ಅಂತ. ಆಕಾಶನೇ ಕೈಗೆಟ್ಕೋ ಥರ ಇದೆ ಫಾಗು ಅಲ್ಲಿ. ಸಕ್ಕತ್ತಾಗಿದೆ ಫ್ರೆಂಡ್ಸ್. ಇದು ಹೋಮ್ ಸ್ಟೇ ಚೆನ್ನಾಗಿದೆ ನೋಡಿ, ಹಂಗೆ ತೋರಿಸ್ತೀನಿ. ತುಂಬ ಜನ ಇದ್ದೀವಿ, ಮುಖಗಳು ಯಾರ್ದು ತೋರಿಸಲ್ಲ. ಒಳ್ಳೆ ನಾನ್ ವೆಜ್ ಊಟ ಮಾಡಿಕೊಂಡು ಅಲ್ಲೇ ಒಂದು ನಾಯಿ ಇತ್ತು, ಅದನ್ನು ಮಾತಾಡಿಸ್ಕೊಂಡು ಅಲ್ಲೇ ಒಂದು ಗೇಮ್ಸ್ ಆಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಏನು ಗೇಮ್ಸ್ ಅಂತ ನೋಡಿ ಫ್ರೆಂಡ್ಸ್. ಇದು ಆಟ ಆಡೋಣ ಅಂತ ಬಂದಿದ್ದೀನಿ. ಮೇ ಬಿ ಇದನ್ನು 2 ಕಾಲನ್ನು ಹಾಕೊಂಡು ಆಟ ಆಡೋಕ್ಕಾಗಲ್ಲ ಅನಿಸುತ್ತೆ. ಇದ್ರ ಮೇಲ್ಗಡೆ ಕೂತ್ಕೋಬೇಕು ಅನಿಸುತ್ತೆ. ಬಟ್ ಈ ಡ್ರೆಸ್ ಕಂಫರ್ಟಬಲ್ ಇಲ್ಲ. ಸ್ವಾಗತ ಊಟ ಮಾಡ್ತೀನಿ ಫ್ರೆಂಡ್ಸ್. ಮಳೆ ಬರ್ತೈತೆ, ತುಂತುರು ಮಳೆ. ಅಬ್ಸರ್ವ್ ಮಾಡ್ತಿದ್ದೀರಾ, ಸಕ್ಕತ್ತಾಗಿದೆ ಫ್ರೆಂಡ್ಸ್. ವ್ಯೂ ಸಕ್ಕತ್ತಾಗಿದೆ ನಿಜವಾಗ್ಲೂ. ಊಟ ಮಾತ್ರ ಬ್ಯಾಟಿಂಗ್ ಫುಲ್ ಆಯಿತು. ವೆಜ್ಜು ನಾನ್ ವೆಜ್ 2 ತಿಂದ. ಇವಾಗ ಸ್ವಾಗತ ಕರಿತೀನಿ ರೀ ಫ್ರೆಂಡ್ಸ್. ಇಲ್ಲಿ ಎಲ್ಲ ಹೂವಿದೆ. ಹುಡುಗರು ಆಲ್ರೆಡಿ ಗ್ಯಾಂಗ್ ಸೇರ್ಕೊಂಡಾಯಿತು. ನಮ್ಮ ಹುಡುಗಿರು ಬಿಟ್ಟವ್ರೆ, ಅವರೆಲ್ಲ ಊಟ ಮಾಡ್ತಿದ್ದಾರೆ. ಇನ್ನೊಂದು ಊಟ ಆಯಿತು ಫ್ರೆಂಡ್ಸ್. ಅವ್ರದ್ದೇನು ಕವರ್ ಮಾಡಲ್ಲ ಅಲ್ವಾ. ನೋಡಿ ಫ್ಲವರ್ಸು, ಮಳೆ ಸ್ನೋ ಆಗ್ತಿದೆ ಬಟ್ ಗೊತ್ತಾಗಲ್ಲ ನಿಮಗೆ. ಸ್ನೋ ಆಗ್ತಿರೋದು. ಪ್ಲೇಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಫ್ರೆಂಡ್ಸ್. ಹೇಗೆ ಕಾಣ್ತಾ ಇದ್ದೀನಿ, ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ಅನಿಸುತ್ತೆ. ಐ ಹೋಪ್. ಈ ಡ್ರೆಸ್ಸಲ್ಲಿ ಒಂದೂ ಕೂಡ ಫೋಟೋನೇ ತೊಗೊಂಡಿಲ್ಲ ಫ್ರೆಂಡ್ಸ್. ಇವಾಗ ತೊಗೋಬೇಕು. ಆ್ಯಕ್ಚುಲಿ ಸ್ವಾಗತ ನಾನು ಮ್ಯಾಚ್ ಮಾಡಾಕೋ ಬಂದಿದ್ದೀವಿ. ಸೊ ಇವಾಗ ಫೋಟೋ ತೊಗೋಬೇಕು, ನೋಡೋಣ. ಇದೇನೋ ಡಿಫ್ರೆಂಟಾಗಿದೆ ಫ್ರೆಂಡ್ಸ್. ಹಣ್ಣು ಒಳ್ಳೆ ನರ್ಗೆ ಥರ ಇದೆ. ಇದು ಏನು ಹಣ್ಣು ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದು ತಿನ್ನೋ ಹಣ್ಣು ಏನು ಹಣ್ಣು ಗೊತ್ತಾಯ್ತಾ ಇಲ್ವಲ್ಲ. ಹೆಂಗಿದೆ ನೋಡಿ, ಒಳ್ಳೆ ಫುಲ್ಲು ನರ್ಗೆ ಥರ ಇದೆ. ಸಕ್ಕತ್ತಾಗಿದೆ. ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾನು ನಿಮ್ಗೊಂದು ವ್ಯೂ ತೋರಿಸ್ತೀನಿ. ವ್ಯೂ ಪಾಯಿಂಟು ಹೇಗಿದೆ ಅಂತ ನೋಡಿ ನೀವೇ ಸರ್ಪ್ರೈಸ್ ಆಯ್ತೀರ ಫ್ರೆಂಡ್ಸ್. ಟಡನ್! ನನ್ನ ಫೋನು ಆ್ಯಕ್ಚುಲಿ ಹಳೆ ಫೋನು, ಅಷ್ಟು ಕ್ಲಾರಿಟಿ ಇಲ್ವೇನೋ ಗೊತ್ತಿಲ್ಲ. ನೋಡಿ ಅಲ್ಲಿ ಫಾಗ್ ಯಾವ ಥರ ಇದೆ ಅಂತ. ಫಾಗು ಸೌಂಡು, ಹಕ್ಕಿಗಳ ಸೌಂಡ್ ಕೇಳಿಸ್ತಾ ಇದೆಯಾ ಗಿರ್ರ ಅಂತ. ಎಲ್ಲರೂ ಊಟ ಮಾಡ್ತಿದ್ದಾರೆ ಫ್ರೆಂಡ್ಸ್. ನಾನು ಒಬ್ಬಳೇ ಬಂದಿದ್ದೀನಿ. ಏನು ಸಕ್ಕತ್ತಾಗಿದೆ ಅಲ್ವಾ ಫ್ರೆಂಡ್ಸ್. ವಾವ್ ನೋಡಿ ಫ್ರೆಂಡ್ಸ್. ಅಪ್ಪ ಅದು ಝೂಮ್ ಮಾಡೋಕ್ಕೂ ಆಗೋಲ್ಲ ಆ್ಯಕ್ಚುಲಿ. ಆಕಾಶನೇ ಕೈ ಹತ್ರ ಇದೆಯೇನೋ ಅನ್ನೋ ಥರ ಕಾಣಿಸ್ತಿದೆ. ನಿಜವಾಗ್ಲೂ ಲೈಫಲ್ಲಿ ದುಡ್ಡು ಮಾಡಿದ್ರೆ ಏನು ಬರುತ್ತೆ ಗುರು. ವರ್ಷಕ್ಕೆ 1 ಸಲ 2 ಸಲ ಸುತ್ತುತ್ತಾ ಇರಬೇಕು. ದುಡ್ಡಿದ್ರೆ ಮನೇಲಿರುತ್ತೆ, ಆಸ್ತಿ ಇದ್ದರೆ ಗದೆ ಹತ್ರ ಇರುತ್ತೆ. ನಮ್ಮ ಹತ್ರ ಚೆನ್ನಾಗೆ ಓಡಾಡಿಕೊಂಡು ಇರಬೇಕು. ಈ ಥರ ವ್ಯೂ ಪಾಯಿಂಟ್ ನೋಡ್ಕೊಂಡಿರಬೇಕು. ನಮ್ಮ ಸ್ವಾಗತ ಅಂತೂ ಅದೇ ಥರ. ನಮ್ಮ ಹತ್ರ ಇದೆಯೋ ಇಲ್ಲೋ ಗೊತ್ತಿಲ್ಲ. ಟ್ರಿಪ್ ಮಾತ್ರ ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ. ಲೈಫಲ್ಲಿ ಯಾವುದೂ ಶಾಶ್ವತ ಅಲ್ಲ. ಸೊ ಇರೋ ತನಕ ಚೆನ್ನಾಗಿ ನೆಮ್ಮದಿಯಾಗಿರಬೇಕು ಫ್ರೆಂಡ್ಸ್. ಟ್ರಿಪ್ ಮಾಡ್ಕೊಂಡು ಆರಾಮಾಗಿ ಸುತ್ತಕೊಂಡು ಊರು ಕೆರೆಯಲ್ಲಿ ನೋಡಿ. ಇಲ್ಲಿ ಒಂದು ಹಂಗೆ ತೋರಿಸ್ತೀನಿ, ಅಲ್ಲೇ ನಿಂತಿದ್ದಾರೆ ಫ್ರೆಂಡ್ಸ್. ಮಳೆ ಅಂದರೆ ಮಳೆ ತೋರಿಸಲ್ಲ ಬಿಡಿ. ಮಳೆ ಅಂದರೆ ಮಳೆ, ಸಿಕ್ಕಾಬಟ್ಟೆ ಮಳೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ ಹೆವಿ ಮಳೆ ಬರ್ತಿದೆ. ಇವಾಗ ಟ್ರಕ್ಕಿಂಗ್ ಹೋಗೋ ವಾಚ್ ಹಾಕಿದ್ದೀನಿ. ಹಾಂ, ನಮ್ಮ ಹುಡುಗ ಅದೇ. ನಾವು 4 ಜನ ಒಂದೊಂದು ರೂಮ್ಗಿದ್ದೀವಿ. ಇವ್ರು ನೋಡಿ ಕತ್ಲೆ ಕಾಣ್ತಿಲ್ಲ ಬಿಡಿ. ಸಿಕ್ಕಾಬಟ್ಟೆ ಮಳೆ ಫ್ರೆಂಡ್ಸ್. ಇವಾಗಂತೂ ಟ್ರಕ್ಕಿಂಗ್ಗೆ ಮಳೆ ನೆನ್ಕೊಂಡು ಹೋಗ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಇವಾಗ ನಮ್ಮ ಸ್ವಾಗತ ಅವ್ರು ಮಾತಾಡ್ತಾರೆ ಹೇಗೆ ಅನಿಸ್ತಿದೆ ಅಂತ. ಇವಾಗ ಸ್ವಾಗತ ಆಗಿಲ್ಲ ಫ್ರೆಂಡ್ಸ್. ಅವ್ರದ್ದು 2ನೇ ಅವತಾರನೇ. ಟ್ರಿಪ್ಪಿಗೆ ಬಂದರೆ 2ನೇ ಅವತಾರನೇ ನೋಡ್ಬೋದು. ಬಿಕಾಸ್ ಫುಲ್ಲು ಚೈಲ್ಡಿಶ್ ಆಗಿ ಆಡ್ತಾರೆ. ಲೈಫಲ್ಲಿ ಏನೂ ಇಲ್ಲ, ಜಾಲಿ ಮಾಡಬೇಕು. ನಾನು ಈಗ ತಾನೇ ಅದನ್ನ ಹೇಳಿದೆ. ದುಡ್ಡಿದ್ರೆ ಏನು ಗೊತ್ತು, ಆಸ್ತಿ ಇದ್ರೆ ಏನು ಗೊತ್ತು, ಲೈಫಲ್ಲಿ ಸುತ್ತಾಡ್ಕೊಂಡಿರ್ಬೇಕಂತ ಈಗ ತಾನೇ ಹೇಳ್ಕೊಂಡು ಬಂದೆ. ಫುಲ್ ಜಾಲಿ ನೋಡಿ ನಾನು ಹೇಳ್ದೆ ಅಲ್ವಾ ಅವಾಗಲೇ ಹಿಂದಿನ ಬ್ಲಾಗಲ್ಲಿ. ಸೇಮ್ ಇವರು ಕೂಡ ಅದನ್ನೇ ಹೇಳ್ತವ್ರೆ.
ದುಡ್ಡು ವ್ಯೂ ಮಾತ್ರ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಫುಲ್ ಮಳೆ, ನೋಡಿ ಮಾಡಿ ಎಲ್ಲ ಕಡೆ ಬೆಟ್ಟ ಗುಡ್ಡ, ಫಾಗ್ನೆಸ್ ಇದೆ, ಅಲ್ಟಿಮೇಟ್ ಇದೆ. ನಾವಿಬ್ರು ಮ್ಯಾಚ್ ಮಾಡೋಕೆ ಬಂದಿರೋದು ಫ್ರೆಂಡ್ಸ್ ಟ್ರಕ್ಕಿಂಗ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಫುಲ್ಲು ಬೇರೆ ಥರ ರೆಡಿ ಆಗಿಬಿಟ್ಟು ನೋಡಿ, ನಮ್ಮ ಹುಡುಗ ಅಂತ ಈ ಥರ ರೆಡಿ ಆಗಿದ್ದಾರೆ. ಫುಲ್ಲು ಜೋಶಲ್ಲಿದ್ದಾರೆ. ಗೈಸ್, ಇವಾಗ ನಾವು ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಫುಲ್ಲು ಮಳೆ, ಎಲ್ಲ ಕಡೆ ಮಳೆ ಇದೆ. ಬೇಕಾದ್ರೆ ನೋಡ್ಬೋದು ನೀವು, ಫುಲ್ಲು ಮಳೆ ಇದೆ. ಮಳೆಯಲ್ಲಿ ಚಳಿಲಿ ಟ್ರೆಕ್ಕಿಂಗ್ ಹೇಗಿರುತ್ತೆ ನೋಡೋಣ ಬನ್ನಿ. ಹ್ಯಾಟ್ ಬೇಡಮ್ಮ, ಮಳೆಯಲ್ಲಿ ಚಳಿಲಿ ಟ್ರೆಕ್ಕಿಂಗ್ ಹೇಗಿರುತ್ತೆ ನೋಡೋಣ ಬನ್ನಿ. ಜೋಶ್ ಇರಬೇಕು, ಕಾಲಿ ಎಲ್ಲ. ಇಲ್ಲೆಲ್ಲ ಮಳೆ ಬರ್ತಾ ಇದೆ. ಎಲ್ಲಿಂದ ತಗೊಳ್ಳೋದು ಕವರು? ಏನು ಮಾಡೋಕ್ಕಾಗಲ್ಲ. ನೀನ್ ಜೋಬಲ್ಲಿ ಇಟ್ಕೊ. ಕವರ್ ಬಂದ್ಬಿಡಮ್ಮ. ಸರಿ ಫ್ರೆಂಡ್ಸ್, ಹಾಗೆ ಬರುತ್ತೆ. ಚಾರ್ಜ್ ಹಾಕಮ್ಮ ನನ್ನ ಫೋನ್ ಹಾಕಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ನಾವು ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಬಾಯ್ 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 ಫ್ರೆಂಡ್ಸ್. ಇವಾಗ ಕ್ರಿಕೆಟ್ ಆಯಿತು, ಮತ್ತು ಏನು ಕೆಸರು ಗುಂಡಿಯಲ್ಲಿ ವಾಲಿಬಾಲ್ ಆಯಿತು, ಥ್ರೋಬಾಲ್ ಆಯಿತು. ಇವಾಗ ರೂಮಲ್ಲಿ ಫ್ರೆಶ್ ಅಪ್ ಆಗಿ ನೈಟ್ ಇವಾಗ ಏನು ಡ್ಯಾನ್ಸ್ ಇದೆ, ಮತ್ತು ಏನಂತಾರನ್ನ ಫೈರ್ ಕ್ಯಾಂಪ್ ಇದೆ. ಇವಾಗೆಲ್ಲ ರೆಡಿಯಾಗಿ ಫುಲ್ಲು ಕೆಸರು, ಫುಲ್ಲು ಮಣ್ಣು ಎಲ್ಲ ಹುಳ. ಏನದು ಎಂಥ ಹುಳ? ಜಿಗಣೆ ಅಲ್ವಾ? ಜಿಗಣೆ ಎಲ್ಲ ಮೈಯಲ್ಲೆಲ್ಲ ಹತ್ಕೊಂಡು ರಕ್ತ ಕುಡ್ದು ಚೆನ್ನಾಗಿತ್ತು. ಫಾಲ್ಸಲ್ಲೆಲ್ಲ ಆಟಾಡಿ ಚೆನ್ನಾಗಿತ್ತು, ಸಖತ್ತಾಗಿತ್ತು ಇವತ್ತಿನ ಡೇ ಅಂತೂ. ಇದು ಬಂದು ಹೋಮ್ ಸ್ಟೇ. ನಾವಿದ್ದೀವಲ್ಲ ಇಲ್ಲಿ ರೂಮಲ್ಲಿ, ಒಂದೊಂದು ರೂಮಲ್ಲಿ 4 ಜನ ಉಳ್ಕೊಂಡಿದ್ವಿ. 3 ರೂಮ್ ಮಾಡ್ಕೊಂಡಿದ್ದೀವಿ. ಎಲ್ಲ ಲೆಕ್ಕ ಹಾಕೊಳ್ಳಿ ಎಷ್ಟು ಜನ ಬಂದಿದ್ದೀವಿ ಅಂತ. ಆ್ಯಂಡ್ ಇವತ್ತಂತೂ ಸಖತ್ತಾಗಿತ್ತು. ಎಲ್ಲನೂ ಕವರ್ ಮಾಡೋಕ್ಕಾಗಲಿಲ್ಲ, ಬಟ್ ತುಂಬ ಮಳೆ ಇದೆ ಈ ಸೈಡು. ಅದರಿಂದ ಬನ್ನಿ, ನಮ್ಮ ಸ್ವಾಗತ ಕರೀತಿದ್ದಾರೆ. ಇನ್ನು ಫ್ರೆಶ್ ಅಪ್ ಆಗಿಲ್ಲ. ನನಗೋಸ್ಕರ ಬಾಡಿ ಲೋಷನ್ ತರುತ್ತಿದ್ದಾರೆ. ಏನಿದು ಹಿಂಗಿದೆ? ಒಳ್ಳೆ ಔಷಧಿ ಬಾಟ್ಲ್ ಇದ್ದಂಗೈತೆ. ಔಷಧಿ ಬಾಟ್ಲ್ ಇದ್ದಂಗಿಲ್ವಾ ಇದು? ನಿಜ ಹೇಳಿ. ಬಾಡಿ ಲೋಷನ್ ಹೆಸರು ಏನು ಗೊತ್ತಾ? ಹುಳ ಅಂತಲ್ಲ, ಯಾವ್ದೋ ಚೈನೀಸ್ ಅನ್ಸುತ್ತೆ ಅಣ್ಣ. ಚೈನೀಸ್ ಇಲ್ಲ, ಅಲ್ಲಿ ಕಾದ್ನ ನಾವು ಅಣ್ಣ ಮಾತಾಡ್ಸಲ್ಲ. ಯಾಕೆ ಹಿಂಗಂತೆ? ಅಣ್ಣ ಇದ್ರ ಹೆಸರು ಏನು ಹೇಳಿ? ಹುಳ ಹೋ. ಅದು ಕೊರಿಯನ್ ಬ್ರ್ಯಾಂಡ್ ಏನ್ ಕಾರ್ತಿಕಣ್ಣ? ಅದು ಚೈನೀಸ್. ಸೀರಿಯಸ್ಲಿ ನೋಡಿ ಫ್ರೆಂಡ್ಸ್, ಅದು ಆ್ಯಕ್ಚುಲಿ ಹುಲ ಹೋ. ಆಮ ಎಲ್ಲಿಗೆ ಫ್ರೆಂಡ್ಸ್? ಈ ಥರ ರೆಡಿಯಾಗಿ ನಾನು ಆಫ್ಟರ್ 4 ಮಂತ್ಸ್ ಆಗಿತ್ತು. ಯಾಕೆಂದರೆ ಮದುವೆ ಟೈಮು ಮತ್ತು ಮದುವೆ ಆದಮೇಲೆ 2 ತಿಂಗಳು ಈ ಥರ ಡ್ರೆಸ್ ಹಾಕ್ಕೊಂಡಿರಲಿಲ್ಲ ನಾನು. ಇವಾಗ ಈ ಥರ ಡ್ರೆಸ್ ಯಾಕೆಂದ್ರೆ ಆಚೆ ಬಂದಿದ್ದೀವಲ್ಲ, ಅದಕ್ಕೆ ಹಣೆ ಜೋಡಿ ಆಗ್ಬಿಟ್ಟ ಫ್ರೆಂಡ್ಸ್. ಮದುವೆ 3 ತಿಂಗಳು ಅಷ್ಟು 2 ತಿಂಗಳಾಯಿತು. ಹಾಗಾಗಿ ಈ ಥರ ಡ್ರೆಸ್ ಹಾಕೊಂಡಿದ್ದೀನಿ. ಸೊ ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಇದು ರಿಯಲ್ ಚಾಂದಿನಿ. 4 ವರ್ಷ ಬೆಂಗಳೂರಲ್ಲಿ ಇದ್ದಿದ್ದು ಅಲ್ಲ ಸ್ವಾಗತ್. ಹೌದು, ಕೆಲವೊಬ್ರು ಬ್ಯಾಡ್ ಕಮೆಂಟ್ಸ್ ಮಾಡ್ತೀರಾ ಅಂತಲೇ ಗೊತ್ತು, ಬಟ್ ನಾನು ಫ್ರೆಂಡ್ಸ್ ಇವಾಗ ರೂಮಲ್ಲಿ ರೆಸ್ಟ್ ಮಾಡ್ತಾ ಇದ್ದೀವಿ. ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ದೀವಿ. ಗಲ್ಲಿ ಕ್ರಿಕೆಟು ಮತ್ತು ಒಂದು ಫಾಲ್ಸ್ ಥರ ಇದೆ. ಫಾಲ್ಸಲ್ಲಂತೂ 1.5 ಅವರ್ ಫುಲ್ಲು ಆಟ ಆಡೋದು. ಅದರಲ್ಲಿ ಬೇರೆ ತಿಗಣೆ ಕಾಟ, ಒಳ್ಳೆ ಡ್ಯಾನ್ಸು, ಆಟ ಆಡೋದು, ಮುಳುಗೋದು, ಎದ್ದೇಳೋದು ಎಲ್ಲ ಮಾಡಿದ್ವಿ. ಅಲ್ಲಿಂದ ಬಂದು ನೆಕ್ಸ್ಟ್ ಬಂದು ಕ್ರಿಕೆಟ್ ಆಡಿದ್ವಿ 2 ಟೀಮು. ನೆಕ್ಸ್ಟ್ ಬಂದು 2 ಟೀಮು ವಾಲಿಬಾಲ್ ಆಡಿದ್ವಿ. ಅದು ಎಂಥದ್ದು ಅಂದರೆ ಮೇಲೆ ಮಳೆ ಬರ್ತಿದೆ. ವಾಲಿಬಾಲ್ ಕ್ರಿಕೆಟ್ ಆಡಿದ್ದು ಓಕೆ, ಮೇಲೆ ಮಳೆ ಬರ್ತಿತ್ತು ಅಷ್ಟೇ. ಬಟ್ ವಾಲಿಬಾಲ್ ಆಡ್ದು ಫ್ರೆಂಡ್ಸ್ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಹೇಗೆ ಅಂತಂದರೆ ಕೆಳಗೆಲ್ಲ ಕೆಸರು ಗದ್ದೆ, ಅದೇ ನಾಟಿ ಗದ್ದೆಯಲ್ಲಿ ಕ್ರಿಕೆಟ್ ಆಡ್ತಾರೆ ಅಥವಾ ಲಗೋರಿ ಆಡ್ತಾರೆ ಅಂತಾರಲ್ಲ, ಅದೇ ಥರ ಸೇಮು. ವ್ಯೂ ಪಾಯಿಂಟು ಮೇಲೆ, ನಮ್ಮ ಹಿಂದೆ ವ್ಯೂ ಪಾಯಿಂಟು ಫುಲ್ಲು ಫಾಗು, ಮಳೆ, ಕೆಳಗಡೆ ಕೆಸರು ಈ ಥರ, ಆಮೇಲಿಂದ ತಿಗಣೆ ಕಟ್ಟ ಈ ಥರ. ಬಟ್ ನಾವು ಆಟ ಆಡ್ತಿದ್ದು ಅಲ್ಲೇನೇ ಸಖತ್ತಾಗಿತ್ತು. ವೈಬು ಮಾತ್ರ ನಮಗಂತೂ ಕುಂದು ಆಟ ಆಡಿ ಆಲ್ರೆಡಿ ಒಂದೇ ದಿನಕ್ಕೆ ಫುಲ್ಲು ಬಾಡಿ ಎಲ್ಲ ಪೇಯ್ನ್ ಆಗಿಬಿಟ್ಟಿದೆ. ಸಖತ್ತಾಗಿತ್ತು ಫ್ರೆಂಡ್ಸ್. ಒಂದು ಟೈಮ್ ಬನ್ನಿ ಆ್ಯಕ್ಚುಲಿ ನಾವಿರೋದು ವಿರಾಜಪೇಟೆಯಲ್ಲಿ. ಫುಲ್ಲು ಒಳಗಡೆ ಇದ್ವಿ. 3 ಲೊಕೇಶನ್ ಕಳಿಸಿದ್ರು. ಆ್ಯಕ್ಚುಲಿ ಲೊಕೇಶನ್ನೇ ಕನ್ಫ್ಯೂಷನ್ ಆಗುತ್ತೆ ಅಂತ ಅಂದ್ಬಿಟ್ಟು 3, ಅದು ಒಂದೇ ಹತ್ರ ಸಿಗಲ್ಲ ಅಂತ ಅಂದ್ಬಿಟ್ಟು 3 ಕಳಿಸಿದ್ರು. ಸೊ ಅಲ್ಲಿ ಬಂದು ಇದ್ದೀವಿ. ನೆಕ್ಸ್ಟ್ ಲೆವೆಲಲ್ಲಿ ಕಾಫಿ ತೋಟ, ಟೀ ತೋಟ, ಮತ್ತು ಏನು ಲೇಕು, ಫಾಲ್ಸು ಎಲ್ಲ ಇದೆ. ಸಖತ್ತಾಗಿದೆ. ನೀವು ಬಂದರೆ ಎಂಜಾಯ್ ಮಾಡ್ತೀರಾ. ಇದು ಹೋಮ್ ಸ್ಟೇ ಥರ ಇದೆ. ಅಂದರೆ ಗೇಮ್ಸು ಇಂಡೋರ್ ಗೇಮ್ಸ್ ಕಡಿಮೆ ಇದೆ, ಬಟ್ ಟ್ರಕ್ಕಿಂಗು ನೋಡೋಕೆ ವ್ಯೂಸು ಎಲ್ಲ ಚೆನ್ನಾಗಿದೆ.
ಸಖತ್ತಾಗಿದೆ ಫ್ರೆಂಡ್ಸ್. ಒಂದು ಟೈಮ್ ಬನ್ನಿ ನೀವು, ಇರೋದೊಂದೇ ಲೈಫು. ಆರಾಮಾಗಿ ಸುತ್ಕೊಂಡು ತಿನ್ಕೊಂಡು ಚೆನ್ನಾಗಿ ಇಷ್ಟಪಟ್ಟಿದ್ದನ್ನ ಪಡ್ಕೊಂಡು ಆರಾಮಾಗಿರಿ ಫ್ರೆಂಡ್ಸ್. ಇಲ್ಲೇ ನಾವು 4 ಜನ ರೂಮ್ಮೇಟ್ಸ್ ಇದ್ದೀವಿ. ಸೊ ಸ್ವಾಗತ್ ಅವರು ಫ್ರೆಶ್ ಅಪ್ ಆದ್ರೆ ಇವಾಗ ರೆಡಿ ಆಗ್ತಿದ್ದಾರೆ. ಸೊ ಇವಾಗ ಏನೇನೆಲ್ಲ ಆಗುತ್ತೆ ಅದೆಲ್ಲ ತೋರ್ಸೋಕ್ಕೋಗಲ್ಲ, ಯಾಕೆಂದರೆ ನೈಟ್ ಆಗಿದೆ. ಹಾಗಾಗಿ ನಾಳೆ ವ್ಲಾಗಲ್ಲಿ ಸಿಗುವ. ಅಲ್ಲಿ ತನಕ ಇನ್ನು ನಾನು ಎಂಡ್ ಮಾಡ್ತಾ ಇಲ್ಲ ಫ್ರೆಂಡ್ಸ್, ಇವ್ರು ಎಂಡ್ ಮಾಡ್ಕೋತವ್ರೆ, ಮಾಡ್ಕೊಳ್ಳಿ. ಆ್ಯಂಡ್ ನಾನು ಇನ್ನು ಎಂಡ್ ಮಾಡ್ತಾ ಇಲ್ಲ. ಹೊಟ್ಟೆ ಹಸಿತೈತೆ. ಅಲ್ಲಿ ಯಾಕೆ ಹೇಳಿ ಹೊಟ್ಟೆ ಹಸಿತ ಇರೋದು? ಚೆನ್ನಾಗಿ ಆಡಿದ್ವಲ್ಲ, ಕುಡಿದ್ವಲ್ಲ ಅಲ್ಲೆಲ್ಲ, ಅದಕ್ಕೆ ಆ್ಯಕ್ಚುಲಿ ಬೇಗನೆ ಹೊಟ್ಟೆ ಹಸಿದಿದೆ. ಯಾಕೆಂದ್ರೆ ಆ ಲೆವೆಲ್ ಹೆಚ್ಚಾಕಿದ್ದೀವಿ, ಸಿಕ್ಕಾಬಟ್ಟೆ ಕುಡಿಸಿದ್ದೀವಿ. ನಮ್ಮ ಅಕ್ಕ ನಿಜವಾಗ್ಲೂ ಸೀರಿಯಸ್ಲಿ ಮಿಸ್ ಮಾಡ್ಕೊತಿದ್ದಾಳೆ ಇದನ್ನು. ನಮ್ಮ ಅಕ್ಕ ಅಂತೂ ಸಿಕ್ಕಾಬಟ್ಟೆ ಮಿಸ್ ಮಾಡ್ಕೊತಿದ್ದಾಳೆ, ನಿಜವಾಗ್ಲೂ ಮಿಸ್ ಮಾಡ್ಕೊತಿದ್ದಾಳೆ. ಅಕ್ಕ ಮಿಸ್ ಯು ಸೋ ಮಚ್. ನೆಕ್ಸ್ಟ್ ಟೈಮ್ ಅಂತ ನಾನು ಮಿಸ್ ಮಾಡಲ್ಲ. ಆಚೆ ಕಡೆ ಬಂದ್ವಿ. ಮಳೆ ಅಂದರೆ ಮಳೆ. ಫೈರ್ ಕ್ಯಾಂಪ್ ಹಾಕಿದಾರಂತೆ. ಆ್ಯಂಡ್ ಫೈರ್ ಕ್ಯಾಂಪ್ ನೋಡಿ ಅಲ್ಲಿ ಸ್ವಾಗತ ಹೋಗಿದ್ದಾರೆ. ಫೈರ್ ಕ್ಯಾಂಪ್ ಹತ್ರ ಹೋಗ್ತೀವಿ ನೋಡಿ. ಇಲ್ಲೇ ಅಕ್ಕಪಕ್ಕ ರೂಮು, ನಾವೆಲ್ಲ ಇಲ್ಲೇ ಇದ್ದೀವಿ. ಸೊ ಫೈರ್ ಕ್ಯಾಂಪ್ ಹತ್ರ ಹೋಗಿ ಒಳ್ಳೆ ಡ್ಯಾನ್ಸ್ ಮಾಡಿ ಚೆನ್ನಾಗಿ ನಾನ್ ವೆಜ್ ಏನೋ ಮಾಡಿರ್ತಾರೆ, ಚೆನ್ನಾಗಿ ತಿಂದುಕೊಂಡು ಬಂದು ಒಂದು 11ರಿಂದ 12 ಗಂಟೆ ಆಗುತ್ತೆ ಫ್ರೆಂಡ್ಸ್ ಬರೋದು. ಕ್ಯಾರಮ್ ಬೋರ್ಡ್ ಆಡ್ತೀವಿ, ಚೆಸ್ ಆಡ್ತೀವಿ, ಮತ್ತು ಗೇಮ್ಸು ಯಾವ ಥರ ಅಂತ ಅಂದರೆ 11ಇಂದ ಸ್ಪೂನು, ಮತ್ತು ಏನು ಮಗುಗಳನ್ನ ಜೋಡಿಸೋದು, ಮತ್ತು ಬಾಲ್ ಎಸೆಯೋದು, ಕಣ್ಣು ಕಟ್ಬಿಟ್ಟು ಗೆಸ್ ಮಾಡೋದು, ಈ ಥರ ಗೇಮ್ಸ್ ಎಲ್ಲ ಆಡಿಸ್ತೀವಿ. ಬಟ್ ನಾವು ಅದನ್ನೆಲ್ಲ ತೋರ್ಸೋಕೆ ಹೋಗಲ್ಲ, ಸ್ವಲ್ಪ ಸೀಕ್ರೆಟ್ ಇದೆ ಫ್ರೆಂಡ್ಸ್. ಹಾಗಾಗಿ ಸೊ ನೋಡ್ತಾ ಹೋಗಿ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಚಳಿ ಅಂದರೆ ಚಳಿ ಫ್ರೆಂಡ್ಸ್. ಆಚೆ ಕಡೆ ಅಂತೂ ನನ್ನ ಟೋಪಿ ಬೇರೆ ಅಲ್ಲಿ ಏನು ವಾಲಿಬಾಲ್ ಆಡೋ ಹತ್ರ ಹಾಕೊಂಡು ಹೋಗ್ಬಿಟ್ಟಿದ್ನ, ಅದು ಫುಲ್ಲು ನೆಂದೋಗ್ಬಿಟ್ಟಿದೆ. ಸೊ ನಾನು ಇದೊಂದು ಜರ್ಕಿನ್ ತೊಗೊಂಡಿದ್ದೀನಿ, ಫೈರ್ ಕ್ಯಾಂಪ್ ಆಡುವಾಗ ಹಾಕೊಳ್ಳೋಣ ಅಂತ. ನನಗಂತೂ ಹಾಕೊಳ್ಳೋಕೆ ಇಷ್ಟ ಇಲ್ಲ, ಸೇಫ್ಟಿ ಸೈಜ್ ತೊಗೊಂಡಿದ್ದೀನಿ, ತುಂಬ ಚಳಿ ಆದರೆ ಹಾಕ್ಕೊಳ್ಳೋಣ ಅಂತ. ಬಟ್ ನನಗೆ ಈ ಥರ ಮಳೇಲಿ ನೆನೆಯೋದು, ನೀರಲ್ಲಿ ಆಟ ಆಡೋದು, ಕೋಲ್ಡ್ ಸ್ನಾನ ಮಾಡೋದು, ನಾನು ಈಗಲೂ ಕೂಡ ಬೆಂಗಳೂರಲ್ಲಿದ್ದಾಗಿಂದು ಅಷ್ಟೇ ನಾನು ಆರಾಮಾಗಿ ತಣ್ಣೀರಲ್ಲೇ ಸ್ನಾನ ಮಾಡ್ತೀನಿ, ಅಂತ ಚಳಿದ್ರೂ ಕೂಡ. ಬಟ್ ನನಗೆ ವೈಬ್ ತುಂಬ ಇಷ್ಟ ಆಗುತ್ತೆ. ಸೊ ಸ್ವಾಗತ ಎಲ್ಲರೂ ಕರ್ಕೊಬರಕ್ಕೆ ಹೋಗಿದ್ದಾರೆ, ಫೈರ್ ಕ್ಯಾಂಪ್ ಹಾಕಿದ್ದಾರೆ, ಬನ್ನಿ ಬನ್ನಿ ಅಂತ. ಆಲ್ರೆಡಿ ಟೈಮ್ ಬಂದು 8 ಗಂಟೆ ಆಗಿದೆ ಫ್ರೆಂಡ್ಸ್. ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ದೀವಿ ನಿಜವಾಗ್ಲೂ ಸೀರಿಯಸ್ಲಿ. ಫ್ಯಾಮಿಲಿಗಳ ಜೊತೆ ಹೋದರೆ ಏನು ಗೊತ್ತಾ, ಫ್ಯಾಮಿಲಿ ಜೊತೆ ಹೋದ್ರೂ ಖುಷಿ ಆಗುತ್ತಿಲ್ಲ ಅಂತಲ್ಲ, ಬಟ್ ಏನಂದರೆ ಜಾಸ್ತಿ ಸಜೆಸ್ಟ್ ಮಾಡೋದು ನಾವು ಟೆಂಪಲ್ಸ್. ಫ್ಯಾಮಿಲಿ ಜೊತೆ ಹೋದರೆ ಈ ಥರ ರೆಸಾರ್ಟು, ಈ ಥರ ಔಟ್ಸೈಡು ಔಟಿಂಗು ಈ ಥರ ಎಲ್ಲ ಬರೋಕ್ಕಾಗಲ್ಲ. ಆ್ಯಂಡ್ ಅವ್ರನ್ನ ಕರ್ಕೊಂಬಂದರೂ ಕೂಡ ಈ ಥರ ಮಳೆಲೆಲ್ಲ ನೆನೆಯಲ್ಲ, ಆಟ ಆಡೋಲ್ಲ ನೀರಲ್ಲೆಲ್ಲ. ಸೊ ಹಾಗಾಗಿ ಫ್ಯಾಮಿಲಿ ಜೊತೆನೂ ಹೋಗಬೇಕು, ಫ್ಯಾಮಿಲಿಗೂ ತುಂಬ ಟೈಮ್ ಕೊಡಬೇಕು. ಆ್ಯಂಡ್ ಈ ಥರ ಫ್ರೆಂಡ್ಸ್ ಮೇಯ್ನ್ಲಿ ಫ್ರೆಂಡ್ಸ್ ಜೊತೆ ಈ ಥರ ಸುತ್ತಕ್ಕಂತೂ ನಿಜವಾಗ್ಲೂ ಚೆನ್ನಾಗಿರುತ್ತೆ ಸೀರಿಯಸ್ಲಿ. ಎಲ್ಲರೂ ಕೂಡ ಐ ಹೋಪ್ ಇರೋದೊಂದೇ ಲೈಫ್, ಎಲ್ಲರೂ ಎಂಜಾಯ್ ಮಾಡಿ ಇಷ್ಟೇ. ಆ್ಯಂಡ್ ನಮ್ಮ ಅಕ್ಕ ಬೆಂಗಳೂರಿಗೆ ಹೋಗಿದ್ದಾಳೆ. ಏನಕ್ಕಪ್ಪ ಅಂತಂದರೆ ಗೋಲ್ಡದು ವಿಷಯ ಹೇಳಿದ್ನಲ್ಲ, ನೀನೊಂದು ಗೋಲ್ಡ್ ಮಾಡಿಸ್ಕೊಂಡಿದ್ದಾಳೆ ಅಂತ, ಅದನ್ನು ಇಸ್ಕೊಬರೋಕ್ಕೆ. ಮಿಸ್ ಯು ಸೋ ಮಚ್ ಅಕ್ಕ, ನೀನು ಇದ್ದಿದ್ರಂತೂ ತುಂಬ ಎಂಜಾಯ್ ಮಾಡ್ತಿದ್ದೆ. ನಮ್ಮ ಅಕ್ಕ ಒಂದು ಸಲನೂ ಹೋಗಿಲ್ಲ ಫ್ರೆಂಡ್ಸ್ ಔಟ್ ಸೈಡು. ನಾನಂತೂ ತುಂಬ ಹೋಗಿದ್ದೀನಿ ಬೆಂಗಳೂರಲ್ಲಿದ್ದಾಗ, ಫ್ರೆಂಡ್ಸ್ ಜೊತೆ ಕೊಲೀಗ್ಸ್ ಜೊತೆ, ಆಮೇಲಿಂದ ಆಫೀಸಲ್ಲಿ ಟ್ರಿಪ್ ಕರ್ಕೊಂಡು ಹೋದಾಗೆಲ್ಲ. ಸೊ ನಮ್ಮ ಅಕ್ಕ ಅಂತೂ ಒಂದು ಸಲನೂ ಹೋಗಿಲ್ಲ. ಆಚೆ ಕಡೆ ಸೊಳ್ಳೆ ಕಟ್ಟು ಫ್ರೆಂಡ್ಸ್, ಸೊಳ್ಳೆ ಎಲ್ಲ ಕಡಿತೈತೆ. ಇನ್ನೊಂದೇನು ಗೊತ್ತಾ, ಬೆಳಗ್ಗೆನೂ ಮ್ಯಾಚ್ ಮಾಡಿದ್ದು, ಇವಾಗ ಅನ್ಎಕ್ಸ್ಪೆಕ್ಟೆಡ್ಲಿ ಈಗಲೂ ಕೂಡ ಸ್ವಾಗತದ್ದು ನಂದು ಡ್ರೆಸ್ಸು ಸೇಮ್ ಮ್ಯಾಚ್ ಆಗ್ತಿದೆ. ಸ್ವಾಗತ ಎಲ್ಲೋಯ್ತೋ ಗೊತ್ತಿಲ್ಲ, ನಾನು ಆಚೆ ಕಡೆ ನಿಲ್ಲಿಸ್ಬಿಟ್ಟು ಎಲ್ಲೋದ್ರು ಅಂತಲೇ ಗೊತ್ತಿಲ್ಲ. ಅಪ್ಪಿ ಓಯ್, ನನ್ನ ಆಚೆ ಕಡೆ ನಿಲ್ಲಿಸ್ಬಿಟ್ಟು ಎಲ್ಲೋಗಿದ್ದೀರಾ? ಎಲ್ಲಿದ್ದೀರಾ ಅಪ್ಪಿ? ಎಲ್ಲಿದ್ದೀರಾ? ಆಚೆ ಕಡೆ ನಿಲ್ಲಿಸ್ಬಿಟ್ಟು ನನ್ನ ಒಬ್ಳನ್ನೇ. ಫ್ರೆಂಡ್ಸ್ ಎಲ್ಲ ಅಂತಿದ್ದಾರೆ, ಎಲ್ಲಿದ್ದಾರೆ ಗೊತ್ತಿಲ್ಲ ನೋಡಿ. ಫುಲ್ಲು ದಟ್ಟ ಕಾಡು ಎಲ್ಲ ಫ್ರೆಂಡ್ಸ್, ಕಾಡು ಫ್ರೆಂಡ್ಸ್. ಹಾವು ಬಂದರೂ ಗೊತ್ತಾಗಲ್ಲ, ಸಿಕ್ಕಾಬಟ್ಟೆ. ಇಲ್ಲೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿದ್ದಾರೆ, ಇದರಿಂದ ಈ ಕಡೆ ಕೆಳಗಡೆ ವಾಲಿಬಾಲ್ ಆಡಿದ್ದು ತುಂಬ ಚೆನ್ನಾಗಿತ್ತು. ಜಾಸ್ತಿ ಹೇಳ್ತಾಯಿದ್ದೀನಿ ಅಲ್ವಾ ಚೆನ್ನಾಗಿದೆ ಅಂತ, ನನಗಂತೂ ಇಷ್ಟ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಹಾಂ ಬಂದೆ ಅವಾಗಿಂದವ ಆಚೆ ಕಡೆನೇ ನಿಲ್ಲಿಸ್ಬಿಟ್ಟು ಒಳಗೆ ಬಂದಮೇಲೆ ಬಾರೆ ಅನ್ನೋದಾ? ಯಾವ ಟೊಪ್ಪಿ? ವೈಟ್ ಕಲರ್. ನಿಮ್ಗೆ ಬೇಡ, ನನಗಿಲ್ಲ ಅಂದರೆ ನಿಮಗೂ ಬೇಡ. ಫ್ರೆಂಡ್ಸ್ ನನ್ನ ಟೊಪ್ಪಿ ಎಲ್ಲ ನೆಂದೋಗ್ಬಿಟ್ಟಿದೆ. ನನ್ನ ಟೊಪ್ಪಿ ಎಲ್ಲ ನೆಂದೋಗ್ಬಿಟ್ಟಿದೆ. ಸೊ ಹಾಗಾಗಿ ಅವ್ರಿಗೂ ಟೊಪ್ಪಿ ಕೊಡ್ತಿಲ್ಲ ಫ್ರೆಂಡ್ಸ್. ನಾನು ಕರ್ಕೊಂಡೋಗಿಲ್ಲ. ಕಟ್ಟಿಗೆ ಹಾಕ್ಕೊಂಡು ಬೆಂಕಿ ಹಾಕ್ಕೊಂಡು ಆ ವೈಬಲಿ ಸಾಂಗ್ ಕೇಳ್ತಾ ಸಖತ್ತಾಗಿತ್ತು ಫ್ರೆಂಡ್ಸ್. ಚಾಟ್ಸ್ ಎಲ್ಲ ತಿಂತಾ ಹೆಂಗೆ ಮೋಜು ಮಸ್ತಿ ಅಂತೂ ಫುಲ್ಲು.
ಸ್ಟಾರ್ಟಿಂಗ್ 2 ಸಾಂಗು ದೇವ್ ಸಾಂಗಿಂದ ಸ್ಟಾರ್ಟ್ ಮಾಡಿದ್ವಿ. ಆಮೇಲಿಂದ ನೆಕ್ಸ್ಟು ಎಲ್ಲರೂ ಆಲ್ಮೋಸ್ಟ್ ಕಪಲ್ಸೇ ಬಂದಿದ್ದು. ಸೊ ನಂಗೆ ಚಳಿ ಆಗ್ತೈತೆ ಅಂತ ಅಂದ್ಬಿಟ್ಟು ಸ್ವಾಗತಲ್ಲಿ ಬೆಂಕಿ ಕೈ ಹಿಡ್ದು ಹಾಗೆ ಸ್ವಲ್ಪ ಬೆಚ್ಚ ಮಾಡ್ತಾಯಿದ್ರು. ಚೆನ್ನಾಗಿತ್ತು. ಎಲ್ಲರೂ ಕಪಲ್ಸ್ ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಡ್ಯಾನ್ಸ್ ಮಾಡಿದ್ವಿ, ಕಪಲ್ಸ್ ಡ್ಯಾನ್ಸ್ ಮಾಡಿದ್ವಿ. ಒಂದೇ ಸಾಂಗಿಗೆ ಕಂಟಿನ್ಯೂ ಸಾಂಗ್ ಮಾಡಿದ್ವಿ. ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಆಮೇಲಿಂದ 2 ನಾಯಿಗಳು ಬೇರೆ ಇದ್ವು, ಅವ್ದು ಬೇರೆ ಎಂಟರ್ಟೈನ್ಮೆಂಟು. ಅವಂತೂ ಜಗಳಕ್ಕೆ ಹತ್ಕೊಬಿಡೋದು. ಒಂಥವಿದ್ರೆ ಸಾಕು ಫುಲ್ಲು ಜಗಳ ಅಂದರೆ ಜಗಳ. ನಾವು ಚಾಟ್ಸು ಎಷ್ಟು ತಂದಿದ್ವಿ ಅಂದರೆ ನಮಗೆ ಗೊತ್ತಿಲ್ದಂಗೆ ಅವ್ರಿಗೆ ಗೊತ್ತಿಲ್ದಂಗೆ ನಾವು ಒಂದು 20 ಪ್ಯಾಕೆಟ್ನೇ ತಂದಿದ್ವಿ. ಆ್ಯಂಡ್ ಫೈನಲಿ ಮೋಜು ಮಸ್ತಿ ಎಲ್ಲ ಆಯಿತು ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟು ಮಾಡಿ ಅಂತ ಹೇಳ್ತಾ, ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಎಲ್ಲರೂ ಹೀಗೆ ವಾಚ್ ಮಾಡ್ತಾಯಿರಿ ಆ್ಯಂಡ್ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತಾ, ಎಲ್ರಿಗೂ ಅಲ್ಲಿ ತನಕ ಬಾಯ್. ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಪಾರ್ಟ್ 2 ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ನಾವು ಸಂಡೇನೂ ಇಲ್ಲೇ ಸ್ಟೇ ಆಗ್ತೀವಿ. ಸೊ ಎಲ್ರಿಗೂ ಬಾಯ್.